ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದ್ದ ಇಡಿ, ಐಟಿ, ಸಿಬಿಐ ಗುಂಪಿಗೆ ಮಗದೊಂದು ಹೊಸ ಸೇರ್ಪಡೆಯಾಗಿದೆ. ಹೌದು, ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಜಂಟಿ ಅಧಿವೇಶನದಲ್ಲಿ ಸಂವಿಧಾನದ ರೀತ್ಯ ಸನ್ಮಾನ್ಯ ರಾಜ್ಯಪಾಲರು ಸಚಿವ ಸಂಪುಟ ಸಿದ್ಧಪಡಿಸಿದ ಭಾಷಣವನ್ನ ಓದದೆ ಸಂವಿಧಾನಕ್ಕೆ ಅಪಮಾನ, ಸಂವಿಧಾನದ ವಿಧಿಗಳ ಉಲ್ಲಂಘನೆ ಮಾಡಿದ್ದಾರೆ. ರಾಜ್ಯಪಾಲರು ಸಂವಿಧಾನ ಕಾಲಂ 176 ಮತ್ತು 163ರಂತೆ ಸರ್ಕಾರದ ಸಚಿವ ಸಂಪುಟ ಸಿದ್ಧಪಡಿಸಿರುವ ಭಾಷಣವನ್ನ ಓದಬೇಕು. ಆದ್ರೆ ಓದದೆ ಕೇಂದ್ರದ ಕೈಗೊಂಬೆಯಾಗಿದ್ದಾರೆ. ಮನ್ರೇಗಾ ಕಾಯ್ದೆಯನ್ನ ಮರುಸ್ಥಾಪಿಸಲು, ಜನರ ಉದ್ಯೋಗದ ಹಕ್ಕನ್ನ ರಕ್ಷಿಸಲು ಕಾಂಗ್ರೆಸ್ ಬಡ ಕಾರ್ಮಿಕರ ಪರ ನಿಂತಿದ್ರೆ, ಕೇಂದ್ರ ಬಿಜೆಪಿ ಸರ್ಕಾರ ಮಾತ್ರ ತಾವು ಮಾಡಿದ ತಪ್ಪನ್ನ ಮರೆಮಾಚಲು ರಾಜ್ಯಪಾಲರ ಕೈಯಲ್ಲಿ ಬೇರೆ ಭಾಷಣವನ್ನ ಓದಿಸಿದ್ದು ಇದು ಸಂವಿಧಾನ ಬಾಹಿರ ಕೃತ್ಯ. ಈ ಮೂಲಕ ರಾಜ್ಯಪಾಲರು ಕೇಂದ್ರದ ಆದೇಶ ಪಾಲಕರಾಗಿದ್ದಾರೆ. ಇದು ಜನಪ್ರತಿನಿಧಿಗಳ ಸಭೆ ಸಂವಿಧಾನಕ್ಕೆ ಮಾಡಿದ ಅವಮಾನ.